ಅಂತ ಕೇಳಿದಾಗ, ನೀವು ವೈಷ್ಣವರ ಸೇವೆ ಮಾಡಿ, ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಚಾರ ಮಾಡ್ತಿರ್ತಾರಲ್ಲ ಅದಕ್ಕೆ ಸಹಾಯ ಮಾಡಿರಿ ಅಂತ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಕೆಲವರು ವೈಷ್ಣವರಿಗೆ ಹೇಳ್ತಾರೆ. ಯಾರ ಬಾಯಲ್ಲಿ ಕೃಷ್ಣ ನಾಮ ಬರ್ತಾ ಇದೆಯೋ ಅವರು ವೈಷ್ಣವರು, ಅವರು ಕೃಷ್ಣ ಅಂತ ಅವ್ರ ಬಾಯಲ್ಲಿ ಬಂತಂತಂದ್ರೆ ಅವರು ವೈಷ್ಣವರೇ ಆಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಅಪರಾಧ ಮಾಡಬೇಡಿ. ಅಪರಾಧದು ತುಂಬ ಮುಖ್ಯ. ಅದು ಯಾರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ನಮ್ಮಲ್ಲೇ ಅವ್ರು ಹೀಗೆ ಹಾಗೆ ಅಂತ ಮಾತಾಡ್ಕೊಂಡ್ರೆ ನಮ್ಮಲ್ಲಿ ಇರೋ ಭಕ್ತಿ ಇನ್ನೂ ಕುಂಠಿತ ಆಗಿಬಿಡುತ್ತೆ. ಒಂದು ಆನೆ ಒಂದು ಗದ್ದೆಗೆ ಹೋದಾಗ ಏನಾಗುತ್ತೆ, ಆ ಒಂದು ಕಬ್ಬಿನ ತೋಟಕ್ಕೆ ಹೋದರೆ ಏನಾಗುತ್ತೆ, ಆ ಕೊಬ್ಬೆಲ್ಲ ಮುರಿದು ಬಿದ್ದುಬಿಡ್ತವೆ. ಅದೇ ರೀತಿ ನಾವು ವೈಷ್ಣವ ಅಪರಾಧ ಮಾಡಿದ್ರೆ ಅದು ದೊಡ್ಡ ಒಂದು ತಪ್ಪು. ಯಾರು ಭಕ್ತರಾಗಿ ಇರಲಿ, ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾರಾಗಿರಲಿ, ನಾವು ಒಂದು ಸ್ವಲ್ಪ ಏನಾರು ಅಪರಾಧ ಮಾಡಿಬಿಟ್ರೆ ನಾವು ಒಂದು ಮನಸ್ಸಲ್ಲಿ ಅಂದ್ಕೋಬೇಕು, ನಾವು ಒಂದು ಶಪಥ ಮಾಡ್ಕೊಬಿಡ್ಬೇಕು, ವೈಷ್ಣವ ಅಪರಾಧ ನಾನು ಮಾಡೋದೇ ಇಲ್ಲ ಅಂತ ನಾವು ಶಪಥ ಮಾಡ್ಕೊಬಿಡ್ಬೇಕು. ನೀವು ಎಷ್ಟು ಅವರು ಹೀಗೆ ಅಂತ ನಾವು ಎಷ್ಟು ನಾವು ಮಾತಾಡ್ತಿರ್ತೀವಿ ಅಷ್ಟು ನಾವು ಭಕ್ತಿಯಲ್ಲಿ ಡೌನ್ ಆಗ್ತಾ ಇರ್ತೀವಿ. ಹಂಗಾಗಿ ಇದು ಸೀಕ್ರೆಟ್. ಇದು ನಮ್ಮ ಭಕ್ತಿ ಏನಪ್ಪ, ಭಗವಂತನಿಗೆ ಇಚ್ಛೆ ಅದು. ಭಗವಂತ ಅವ್ರಿಗೆ ಅಷ್ಟು ಬುದ್ಧಿ ಕೊಟ್ಟಿದ್ದಾನೇನೋ, ಅಷ್ಟು ಮಾಡ್ತಿದ್ದಾರೇನೋ, ಇಲ್ಲ ನಾನು ಚೆನ್ನಾಗಿ ಮಾಡಬೇಕು, ಇನ್ನೂ ಮಾಡಬೇಕು, ನನ್ನಲ್ಲೇ ತಪ್ಪಿದೆ, ನಾನು ಇನ್ನೂ ಮುಂದುವರಿಬೇಕು ಅಂತ ನಾವು ಈ ಥರ ಅಂದ್ಕೊಂಡು ನಾವು ಭಕ್ತಿಯಲ್ಲಿ ಮುಂದುವರಿಬೇಕು.